ಅಬ್ಬಬ್ಬಾ, ಬರೋಬ್ಬರಿ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 1000 ಮೆಟ್ರಿಕ್ ಚಿನ್ನದ ನಿಕ್ಷೇಪ ಪತ್ತೆ. ಚೀನಾ ದೇಶವು ತನ್ನ ಭವಿಷ್ಯ ಭದ್ರತೆಗಾಗಿ ಪ್ರಮುಖ ಸಂಪನ್ಮೂಲಗಳನ್ನು ಸಾಕಷ್ಟು ಸಂಶೋಧನೆಯಲ್ಲಿ ತೊಡಗಿದ್ದು ಮಹತ್ವದ ಬೆಳವಣಿಗೆ ಕಂಡಿದ್ದು ಬಹುದೊಡ್ಡ ಚಿನ್ನದ ಅದಿರು ನಿಕ್ಷೇಪವನ್ನು ತನ್ನೊಡಲಿನಲ್ಲಿ ಪತ್ತೆ ಹಚ್ಚಿದೆ. ಈ ಆವಿಷ್ಕಾರವು ಚೀನಾದ ಆರ್ಥಿಕತೆಯನ್ನು ಬಲಪಡಿಸುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಹಾಗಾದರೆ ಏನಾಗಿದೆ ಚೀನಾದಲ್ಲಿ? ಬೃಹತ್ ಚಿನ್ನದ ನಿಕ್ಷೇಪ ಪತ್ತೆ. ಕೇಂದ್ರ ಚೀನಾದಲ್ಲಿ ವಿಶ್ವದ ಅತಿ ದೊಡ್ಡದಾದ ನಿಕ್ಷೇಪವನ್ನು ಕಂಡುಹಿಡಿಯಲಾಗಿದ್ದು ಇಲ್ಲಿ ಅಪಾರ ಪ್ರಮಾಣದ ಚಿನ್ನದ ಎದುರು ಇದೆ ಎನ್ನಲಾಗಿದೆ. ಒಂದು ಲೆಕ್ಕಾಚಾರಗಳ ಪ್ರಕಾರ ಗಣಿಯಲ್ಲಿ 1000 ಟನ್ಗಿಂತಲೂ ಹೆಚ್ಚು ಚಿನ್ನ ಅಡಗಿದೆ ಎನ್ನಲಾಗಿದೆ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಪ್ರಕಾರ ಈ ಚಿನ್ನದ ಒಟ್ಟು ಮೌಲ್ಯ ಸುಮಾರು 600 ಬಿಲಿಯನ್ ಯುವಾನ್ ಎಂದು ಅಂದಾಜಿಸಲಾಗಿದೆ. ಇಲ್ಲಿನ ಮಣ್ಣಿನಲ್ಲಿದೆ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹೊನ್ನು. ಚೀನಾದ ಹುನಾನ್ ಪ್ರಾಂತದಲ್ಲಿರುವ ಪಿಂಗ್ಜಿಯಾಂಗ್ ಕೌಂಟಿಯಲ್ಲಿರುವ ವಾಂಗು ಗಣಿಯಲ್ಲಿ ಬೃಹತ್ ಚಿನ್ನದ ನಿಕ್ಷೇಪವನ್ನು ಕಂಡುಹಿಡಿದಿದೆ. ಭೂಗರ್ಭ ಶಾಸ್ತ್ರಜ್ಞರು ಅಂದಾಜಿಸಿರುವ ಪ್ರಕಾರ ಇಲ್ಲಿ 1000 ಮೆಟ್ರಿಕ್ ಟನ್ ಚಿನ್ನ, ಅತ್ಯುತ್ತಮ ಗುಣಮಟ್ಟದ ಚಿನ್ನ, ಸ್ವರ್ಣವಿದೆ ಎನ್ನಲಾಗಿದೆ. ಈ ಶೋಧನೆಯ ಪ್ರಕಾರ ಇಲ್ಲಿ ಸುಮಾರು $83 ಶತಕೋಟಿ ಮೌಲ್ಯದ, ಅಂದರೆ ನಮ್ಮ ಭಾರತೀಯ ಲೆಕ್ಕಾಚಾರ ಪ್ರಕಾರ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಅದಿರು ಇದೆ ಎನ್ನಲಾಗಿದೆ. ಇದುವರೆಗೆ ವಿಶ್ವದಲ್ಲಿ ಪತ್ತೆ ಹಚ್ಚಿರುವುದಲ್ಲದೆ ಇದು ವಿಶ್ವದ ಅತಿದೊಡ್ಡ ಚಿನ್ನದ ನಿಕ್ಷೇಪವಾಗಿದೆ. ಇನ್ನೂರು ಪ್ರಯಾಣಿಕರಿದ್ದ ಬೋಟ್ ಮುಳುಗಿ ಹಲವರು ಸಾವು. ನೈಜೀರಿಯಾ ನದಿಯ ಉದ್ದಕ್ಕೂ ಆಹಾರ ಮಾರುಕಟ್ಟೆಗೆ ಸಾಗಿಸುತ್ತಿದ್ದ ದೋಣಿಯೊಂದು ಶುಕ್ರವಾರ ಮುಳುಗಡೆಯಾಗಿದೆ. ಘಟನೆಯಲ್ಲಿ ಕನಿಷ್ಠ 27 ಜನರು ಸಾವನ್ನಪ್ಪಿದ್ದು 100ಕ್ಕೂ ಹೆಚ್ಚು ಮಹಿಳೆಯರು ಕಾಣೆಯಾಗಿದ್ದಾರೆ ಎಂದು ನೈಜೀರಿಯಾ ಸರ್ಕಾರ ತಿಳಿಸಿದೆ. ಕೋಗಿ ರಾಜ್ಯದಿಂದ ನೆರೆಯ ನೈಜೀರಿಯಾಗೆ ಹೋಗುತ್ತಿದ್ದ ಬೋಟ್ನಲ್ಲಿ ಸುಮಾರು 200 ಪ್ರಯಾಣಿಕರಿದ್ದರು ಎಂದು ನೈಜರ್ ರಾಜ್ಯ ತುರ್ತು ನಿರ್ವಹಣಾ ಸಂಸ್ಥೆಯ ವಕ್ತಾರ ಇಬ್ರಾಹಿಂ ಔಡು ಅಸೋಸಿಯೇಟೆಡ್ ಪ್ರೆಸ್ಗೆ ತಿಳಿಸಿದ್ದಾರೆ. ಕೋಗಿ ರಾಜ್ಯ ತುರ್ತು ಸೇವೆಗಳ ವಕ್ತಾರ ಸಾಂಡ್ರಾ ಮೂಸಾ ಪ್ರಕಾರ ಸ್ಥಳೀಯ ಡೈವರ್ಗಳು ಶುಕ್ರವಾರ ಸಂಜೆ ವೇಳೆಗೆ 27 ಶವಗಳನ್ನು ನದಿಯಿಂದ ಹೊರತೆಗೆದಿದ್ದಾರೆ. ಇನ್ನೂ ಹುಡುಕುವ ಕಾರ್ಯಾಚರಣೆ ನಡೀತಾ ಇದೆ. ಘಟನೆ ಸಂಭವಿಸಿ ಸುಮಾರು 12 ಗಂಟೆಗಳ ನಂತರವೂ ಯಾರೂ ಬದುಕುಳಿದವರು ಪತ್ತೆಯಾಗಿಲ್ಲ ಎಂದು ವರದಿಯಾಗಿದೆ. ಟ್ರಂಪ್ ಪ್ರಮಾಣ ವಚನ ಸಮಾರಂಭಕ್ಕೂ ಮುನ್ನ ಅಮೆರಿಕದ ಹಲವು ವಿಶ್ವವಿದ್ಯಾನಿಲಯಗಳು ತಮ್ಮ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗೆ ಪ್ರಯಾಣದ ಸಲಹೆಗಳನ್ನು ನೀಡಿವೆ. ಟ್ರಂಪ್ ಅವರು ಜನವರಿ 20ರಂದು US ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಆರ್ಥಿಕತೆ ಮತ್ತು ವಲಸೆ ವಿಷಯಗಳ ಕುರಿತು ಹಲವಾರು ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕುವುದಾಗಿ ಘೋಷಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಟ್ರಂಪ್ ಪ್ರಯಾಣದಲ್ಲಿ ಕೆಲ ನಿರ್ಬಂಧಗಳನ್ನು ಹೇರುವ ಸಾಧ್ಯತೆ ಇದೆ. ಈ ಕಳವಳದಿಂದಾಗಿ US
ನಿಲಯಗಳು ಅನ್ಯ ದೇಶದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಾಧ್ಯಾಪಕರಿಗೆ ತಮ್ಮ ದೇಶಕ್ಕೆ ತೆರಳಲು ಒತ್ತಾಯಿಸುತ್ತಿವೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಈ ಕಾರಣಕ್ಕಾಗಿ ಹಲವಾರು ಯುಎಸ್ ವಿಶ್ವವಿದ್ಯಾನಿಲಯಗಳು ತಮ್ಮ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರಿಗೆ ಟ್ರಂಪ್ ಅವರ ಉದ್ಘಾಟನೆ ಸಮಯಕ್ಕೂ ಮುನ್ನ ದೇಶದಿಂದ ಹೊರಗೆ ಪ್ರಯಾಣಿಸುವಂತೆ ಸಲಹೆಗಳನ್ನು ನೀಡಿದ್ದಾರೆ. ಅಮೆರಿಕನ್ನರಿಗೆ ಇಂದು ಬ್ಲ್ಯಾಕ್ ಫ್ರೈಡೆ, ಕ್ರಿಸ್ಮಸ್ ನಿಮಿತ್ತ ಇಂದು ಶಾಪಿಂಗ್ ಜೋರು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಬ್ಲ್ಯಾಕ್ ಫ್ರೈಡೆ ಅಂದರೆ ಕರಾಳವಾದ ದಿನವೆಂದು ಅರ್ಥವಲ್ಲ. ಅಮೆರಿಕನ್ನರಿಗೆ ಈ ದಿನ ವರ್ಷದ ಅತ್ಯಂತ ಜನನಿಬಿಡ ಶಾಪಿಂಗ್ ದಿನವಾಗಿದೆ. ಮುಂದಿನ ತಿಂಗಳು ಕ್ರಿಸ್ಮಸ್ ಇರುವುದರಿಂದ ಅದರ ನಿಮಿತ್ತ ಶಾಪಿಂಗ್ ಮಾಡುವ ದಿನವಾಗಿದೆ. ಇಂದು ಅನೇಕ ಮಳಿಗೆಗಳು ರಿಯಾಯಿತಿ ದರದಲ್ಲಿ ವಸ್ತುಗಳನ್ನು ಮಾರಾಟ ಮಾಡುತ್ತವೆ. ಥ್ಯಾಂಕ್ಸ್ ಗಿವಿಂಗ್ ಅನ್ನುವ ಸ್ಥಳದಲ್ಲಿ ಈ ಮಾರಾಟ ಒಂದು ವಾರಗಳ ಕಾಲ ಮುಂದುವರಿಯುತ್ತದೆ. ಇದನ್ನು ಸೈಬರ್ ಸೋಮವಾರ ಅಥವಾ ಸೈಬರ್ ವೀಕ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಎಲ್ಲ ವ್ಯಾಪಾರಿಗಳು ಕಸ್ಟಮರ್ಸ್ಗೆ ಮೇಲ್ ಮಾಡಿ ಆಫರ್ಗಳನ್ನು ತಿಳಿಸ್ತಾರೆ. ಬೆಸ್ಟ್ ಬೈ ಮಳಿಗೆಗಳು ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೂ ತೆರೆದಿರುತ್ತವೆ. ಈ ಸಮಯದಲ್ಲಿ ಅಮೆರಿಕನ್ನರ ಶಾಪಿಂಗ್ ಮಾಡಿ ಕ್ರಿಸ್ಮಸ್ಗೆ ತಯಾರಾಗ್ತಾರೆ.
ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.